ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇನ್ನು ಬೆಳಗ್ಗೆನೇ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಮಗಳು ನನಗಿಂತ ಮುಂಚೆನೇ ಎದ್ದು ಕೂತ್ಕೊಂಡಿದ್ದಾಳೆ. ಅಜ್ಜಿ ಮೊಮ್ಮಗಳು ಇಬ್ಬರೂ ಕಾಫಿ ಹಾಲು ಕುಡಿದು ನಮ್ಮತ್ತೆ ಹೋಟ್ಲಿಗೆ ಹೋದ್ರು. ನಾನು ಇವಾಗ ಎದ್ದು ಬಂದೆ. ಇವಾಗ ಕಾಫಿ ಕುಡಿದು ನಾಷ್ಟಕ್ಕೆಲ್ಲ ರೆಡಿ ಮಾಡಿ ನಮ್ಮತ್ತೆಯವ್ರಿಗೆ ಅಂತ ಹೋಟ್ಲಿಗೆ ಕೊಟ್ಟು ಕಳಿಸ್ದೆ. ಇನ್ನು ಮಂಗಳವಾರ ಹಬ್ಬ ಇರೋದ್ರಿಂದ ಭಾನುವಾರನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ವಾಷಿಂಗ್ ಮಿಷಿನ್ನು ಒಂದು 3 ತಿಂಗಳಾಯಿತು ಕ್ಲೀನ್ ಮಾಡಿ. ಇನ್ನು ಕ್ಲೀನ್ ಮಾಡೋಣ ಅಂದರೆ ಟೈಮೇ ಸಾಕಾಗಲಿಲ್ಲ. ಸರಿ ಇವತ್ತು ಆಗೋ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ, ಮಿಷಿನು ಹಂಗೆ ಕ್ಲೀನ್ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡಿಟ್ಟೆ. ಒಂದು ವಾರದಿಂದ ನೀರೇ ಇಲ್ಲ, ಸಂಪಲ್ಲೂ ನೀರು ಖಾಲಿ ಹೋಗೋಗಿತ್ತು. ನೀರಿಲ್ಲದೆ ತುಂಬ ಕಷ್ಟ ಆಗೋಗೈತೆ. ಅದಕ್ಕೆ ಇನ್ನು ಒಗೆಯೋ ಬಟ್ಟೆ ಎಲ್ಲ ಹಾಗೆ ಇತ್ತು, ಅದನ್ನೆಲ್ಲ ಮಿಷಿನೆಲ್ಲ ಕ್ಲೀನ್ ಮಾಡಾದ್ಮೇಲೆ ಅದು ಒಗೆಯೋ ಬಟ್ಟೆನೂ ಹಾಕ್ತೆ ಮಿಷಿನ್ಗೆ. ಇನ್ನು ದನಕ್ಕೆ ಬೇರೆ ಬೆಳಗ್ಗೆ ಊಟ ಹಾಕ್ಕೊಟ್ಟೆ, ಸರಿಯಾಗಿ ತಿಂದಿಲ್ಲ. ಟೈಮ್ 12:15 ಆಯಿತು. ಬೆಳಗ್ಗೆ ಕಾಫಿ ಕುಡ್ದಿದ್ದಷ್ಟೇ. ಈಗ ಟೈಮ್ 12:15 ಆಗಿದ್ದು ನಾನು ಇನ್ನೂ ಊಟ ಮಾಡಲಿಲ್ಲ. ಸರಿ ದನಕ್ಕೆ ತಿನ್ನಿಸ್ಬೇಕಾಗಿತ್ತು, ಅವ್ನು ಊಟ ಕೆಡ್ತಿದ್ದ. ಸರ್ ಅವ್ನಿಗೂ ಹಂಗೆ ತಿನ್ನಿಸಿ ನಾನು ಸ್ವಲ್ಪ ತಿಂದು. ಇನ್ನು ಮನೆ ಹೊರಗಡೆ ಎಲ್ಲ ಗಲೀಜಾಗಿತ್ತು, ಧೂಳೆಲ್ಲ ಉದುರಿಸ್ಬೇಕಾಗಿತ್ತು, ಅದನ್ನೆಲ್ಲ ಉದುರಿಸಿ ಕ್ಲೀನ್ ಮಾಡಿದೆ. ಇನ್ನು ಪಕ್ಕದಲ್ಲಿ ಬೇರೆ ಮನೆ ಕಟ್ತಿದ್ದಾರೆ, ಅಲ್ಲಿಂದ ಧೂಳು ಡಸ್ಟು ಸಿಮೆಂಟ್ ಅದೆಲ್ಲ ಬೀಳ್ತಾನೆ ಇರುತ್ತೆ. ದಿನ ಕ್ಲೀನ್ ಮಾಡ್ತಾ ಇರ್ತೀವಿ. ಆದರೆ ಬಾಕ್ಸ್ ಮೇಲೆ ಚಪ್ಪಲಿ ಬಾಕ್ಸ್ ಅದೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಟ್ಟು ಇನ್ನು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿದ್ವಿ. ಕಿಟಕಿಗೆ ಎಲ್ಲ ಧೂಳೆಲ್ಲ ಫಸ್ಟು ಉದುರಿಸ್ಬಿಟ್ಟು ಆಮೇಲೆ ಬಟ್ಟೆಲೆಲ್ಲ ಕ್ಲೀನಾಗಿ ಲಿಕ್ವಿಡ್ ಅದೆಲ್ಲ ಮಿಕ್ಸ್ ಮಾಡಿ ಮತ್ತು ತ್ಯಾವದ ಬಟ್ಟೆಯಲ್ಲೆಲ್ಲ ಕ್ಲೀನಾಗಿ ಕಿಟಕಿ ಎಲ್ಲ ಒರೆಸ್ಕೊಂಡ್ವಿ. ಇಲ್ಲಾಂದರೆ ಇರುವೆಗಳು ಜಾಸ್ತಿ, ಬಿಸಿಲುಗಾಲದಲ್ಲಿ ಇರುವೆ ಅಲ್ಲಲ್ಲಿ ಗೋಡೆ ಕಿಚನ್ನು ಅದೆಲ್ಲ ಇರುವೆ ಜಾಸ್ತಿ ಬರ್ತಾನೆ ಇರುತ್ತೆ. ಇನ್ನು ಲಿಕ್ವಿಡ್ಗೆ ಅಂತ ಕಾಲಿಂಗ್ ಸ್ಪ್ರೇ, ಇರುವೆ ಪೌಡ್ರು ಮತ್ತು ಡೆಟಾಯಿಲು, ಈರುಳ್ಳಿ ರಸ ಇಷ್ಟು ಹಾಕಿ ಲಿಕ್ವಿಡ್ ತಯಾರು ಮಾಡಿಕೊಂಡೆ. ಅದರಲ್ಲೂ ಮಕ್ಕಳು ಬೇರೆ ಜ್ಯೂಸು ಹಾಲು ನೀರು ಅಂತ ಚೆಲ್ತಾನೆ ಇರ್ತಾರೆ, ಅದರಿಂದ ಇರುವೆಗಳು ಜಾಸ್ತಿನೇ ಬರ್ತಾಯಿರ್ತವೆ ಮನೆಯಲ್ಲಿ. ಇನ್ನು ಮನೆ ಒಳಗಡೆ ಎಲ್ಲ ಕ್ಲೀನಾಗಿ ಧೂಳೆಲ್ಲ ಉಚ್ಚರಿಸಿದ್ದಾಯಿತು. ಇನ್ನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಗಿಡಕ್ಕೆಲ್ಲ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿಟ್ಟು, ಹಾಗೆ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾಯಿದ್ಲು, ನಾನು ಮಾಡ್ತೀನಿ ಅಂತ. ಒಂದೊಂದು ಸಲ ಪಾಟಲ್ಲಿರೋ ಮಣ್ಣೆಲ್ಲ ಎತ್ತು ಗಲೀಜು ಮಾಡಿಟ್ಟಿದ್ಲು. ಸರಿ ನಾನೇ ಮಾಡ್ತೀನಿ ಅಂತ ಅವಳು ಗುಡಿಸಿಗೆ ಒಂಚೂರು ನೀರು ಹಾಕಿ ಅವಳು ತೊಳೆದ್ಲು. ಇನ್ನು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಟ್ಟು, ಇನ್ನು ನಿಂಬೆಹಣ್ಣು ಜ್ಯೂಸು ಸುಸ್ತಾಗ್ತಿದೆ ಅಂತ ಹೇಳಿ ಜ್ಯೂಸ್ ರೆಡಿ ಮಾಡ್ಕೊಂಡು ಕೊಡಿದ್ವಿ ನಾನು ನನ್ನ ಮಗಳು. ದನ ಬಂದಿದ್ದ. ಇನ್ನು ಅವನು ಎದ್ದಿದ್ರೆ ಅವನು ಎತ್ಕೊಂಡು ನೋಡ್ಕೊಂಡಿರೋದೇ ಸರೋಗುತ್ತೆ. ಅವನು ಎದ್ದೇಳೋ ಅಷ್ಟರಲ್ಲಿ ಇನ್ನು ಕಿಚನ್ ಬೇರೆ ಕ್ಲೀನ್ ಮಾಡಿರಲಿಲ್ಲ. ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು, ಕಿಚನ್ನು ಟೈಲ್ಸು ಕಿಟಕಿ ಅದೆಲ್ಲ ಕ್ಲೀನಾಗಿ ಒರೆಸಿಟ್ಕೊಂಡು ಡೆಟಾಯಿಲ್ ಅದೆಲ್ಲ ಹಾಕಿ ಕ್ಲೀನ್ ಮಾಡಿ ಇಟ್ಕೊಂಡೆ. ಅಷ್ಟರಲ್ಲಿ ಧನು ನಿದ್ದೆ ಮಾಡಿ ಬಂದ. ಈಗ ಚಾವಿ ಹೋಗಿ ನಿದ್ದೆ ಮಲಗಿದ್ದಾಳೆ. ಅವಳು ಸ್ವಲ್ಪ ಕೆಲಸ ಮಾಡಿಕೊಟ್ಲು. ಈಗ ಇವನು ಬಂದವನು, ಇವ್ನು ಕೆಲಸ ಮಾಡಿಕೊಡೋದಕ್ಕೆ. ಇನ್ನು ಕಿಚನು ಕಬೋರ್ಡು ಅದೆಲ್ಲ ಇತ್ತು, ಕ್ಲೀನ್ ಮಾಡೇ ಇರಲಿಲ್ಲ. ಸರಿ ಅದನ್ನೆಲ್ಲ ಒಂದೇ ಸಲ ಕ್ಲೀನ್ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಗುಡಿಸಿ ನೀಟಾಗಿ, ಇಷ್ಟು ಕಸ ಬಿದ್ದಿತ್ತು ಮನೆಯಲ್ಲಿ ಅದನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡಿ, ಇನ್ನು ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಹೇಳಿ ಮಧ್ಯಾಹ್ನ ಅಡುಗೆ ಅಂತ ಮಾಡಿದೆ. ಅನ್ನ ಸಾಂಬಾರು ಮತ್ತು ಅದನ್ನು ಹಂಚ್ಕೊಳ್ಳೋಕ್ಕೆ ಅಂತ ಹಪ್ಪಳ ಹಾಕಿದ್ದೆ. ಇನ್ನು ಚಾರ್ವಿ ಊಟ ಮಾಡಲೇ ಇಲ್ಲ, ಹಾಗೆ ಮಲಗಿದ್ಲು. ಇನ್ನು ಧನು ಎದ್ದು ಬಂದಲ್ಲ, ಇನ್ನು ಅವ್ನಿಗೆ ಹೊಟ್ಟೆ ಹಶ್ವಕ್ಕೆ ಊಟ ಕೇಳ್ತಾನೆ ಇದ್ದ. ಸೇರಿ ಅವ್ನಿಗೆ ಊಟ ತಿನ್ನಿಸ್ಬಿಟ್ಟು ನಾನು ಸ್ವಲ್ಪ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಧನುನ ಆಟ ಆಡಿಸ್ಕೊಂಡಿದ್ದು ಸ್ನಾನ ಮಾಡ್ಕೊಂಡು ಬಂದೆ. ಆಮೇಲೆ ನಾಳೆ ಹಬ್ಬ ಇರೋದ್ರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ದೇವ್ರ ಸಾಮಾನು ಅದೆಲ್ಲ ತೊಳಿಬೇಕು ಅಂತ ಹೇಳಿ ಸಬೀನಾ ನಿಂಬೆಹಣ್ಣು ಉಪ್ಪಾಕಿ ಕ್ಲೀನಾಗಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ನಿಲ್ಲಿಸಿ ಆಮೇಲೆ ದೇವ್ರ ಸಾಮಾನೆಲ್ಲ ತೊಳೆದಿರ್ತಾ ಇದ್ದೀನಿ. ಇದು 2 ವಾರ ಆದರೂ ಏನು ಕಪ್ಪಗಾಗಲ್ಲ, ಅಷ್ಟೇ ಚೆನ್ನಾಗಿರುತ್ತೆ. ಹಬ್ಬದ ದಿನವೇ ಅಂದರೆ ಆಗಲ್ಲ, ಅದಕ್ಕೆ ಒಂದೇ ಸಲ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ.